ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಹಣ್ಣು ತಿಂದರೆ ನಿಮ್ಮ ಹುಟ್ಟೋ ಮಗುವಿನ ಒಂದು ತುಟಿ ಕಪ್ಪಗಾಗುತ್ತೆ, ಮಗು ಕಪ್ಪಗಾಗುತ್ತೆ, ಮಗು ಮೈ ಮೇಲೆ ಕಪ್ಪು ಮಚ್ಚೆಗಳು ಬೀಳುತ್ತೆ ಈ ಒಂದು ಹಣ್ಣು ತಿಂದರೆ ಅಂತ ಸಾಕಷ್ಟು ಜನ ಕೇಳಿರ್ತೀರ. ಬಟ್ ಅದನ್ನು ನಿಜನ ಸುಳ್ಳ ಅಂತ ಹೇಳಿ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಪ್ರೆಗ್ನೆನ್ಸಿಲೂ ಸಹ ಸಾಕಷ್ಟು ಜನ ಹೇಳೋರು ಆ ಹಣ್ಣು ಒಂದು ತಿನ್ನಬಾರ್ದು. ಯಾವ್ದು ಹಣ್ಣು ಅಂತ ಹೇಳಿದರೆ ಅದು ನೇರಳೆ ಹಣ್ಣು. ನೇರಳೆ ಹಣ್ಣು ತಿನ್ನಬೇಕಾ ತಿನ್ನಬಾರ್ದಾ? ಹಾಗಿದ್ರೆ ತಿಂದರೆ ಮಗುವಿನ ತುಟಿ ಕಪ್ಪಗಾಗುತ್ತಾ, ಅಥವಾ ಮಗು ಕಪ್ಪುಗುಟ್ಟುತ್ತಾ, ಅಥವಾ ಮಗು ಮೈ ಮೇಲೆ ಕಪ್ಪು ಮಚ್ಚೆಗಳಾಗುತ್ತಾ ಹುಟ್ಟಿದ ತಕ್ಷಣ, ಅಥವಾ ಹೋಗ್ತಾ ಹೋಗ್ತಾ ಅಂತ ಹೇಳಿ ಕೆಲವೊಂದು ಸಾಕಷ್ಟು ಜನ ಹೇಳ್ತಾನೆ ಇರ್ತಾರೆ. ಇದನ್ನ ತಿನ್ನಬಾರ್ದು ಅಂತ ಹೇಳ್ತಾ ಇರ್ತಾರೆ. ಬಟ್ ಇದೆಲ್ಲ ಸುಳ್ಳು. ಓಕೆನಾ? ಯಾವ ಹಣ್ಣು ತಿಂದರೂ ನಿಮ್ಮ ಮಗು ಇನ್ನೂ ಬ್ರೈಟಾಗಿ ಹುಟ್ಟುತ್ತೆ ಹೊರತು ಈ ಕಪ್ಪು ಕಲೆಗಳಾಗಿರ್ಬೋದು, ತುಟಿ ಕಪ್ಪಗಾಗುತ್ತೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೇ ಒಂದು ತೊಂದರೆ ಅಂತೂ ಖಂಡಿತ ಆಗಲ್ಲ. ನಾನು ಸಹ ನನ್ನ ಪ್ರೆಗ್ನೆನ್ಸಿಯಲ್ಲಿ ತಿಂದಿದ್ದೀನಿ. ಮತ್ತು ಕಪ್ಪು ದ್ರಾಕ್ಷಿ ತಿನ್ನಬಾರ್ದು ಅಂತ ಹೇಳ್ತಾರೆ. ನಿಮಗಿಷ್ಟ ಇದು ನಿಮಗೆ ತಿನ್ನಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ತಿನ್ನಿ. ಯಾವುದೇ ಒಂದು ಪ್ರಾಬ್ಲಮ್ ಅನ್ನೋದು ಆಗಲ್ಲ. ಹುಟ್ಟಿದ ತಕ್ಷಣ ಮಗು ಮೈ ಮೇಲೆ ಕಪ್ಪು ಮಚ್ಚೆಗಳು ಹುಟ್ಟುತ್ತೆ, ಅಲ್ಲಲ್ಲೇ ಕಾಲ ಹತ್ರ, ಕೈ ಹತ್ರ, ಮುಖದ ಹತ್ರ ಅಂತ ಹೇಳ್ತಾರೆ. ಇದು ಶುದ್ಧ ಸುಳ್ಳು. ಓಕೆನಾ? ನಿಮ್ಗೆ ಏನಾರ ತಿನ್ನಬೇಕು ಅನಿಸಿದ್ರೆ ತಿನ್ನಿ. ಓಕೆನಾ? ಇದರಲ್ಲಿ ಒಂದು ಏನಂತ ಅಂದರೆ, ನೇರಳೆ ಹಣ್ಣು ಸೀಸನ್ ಟೈಮಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಅದರಲ್ಲೂ ಏನಿದೆ, ದಪ್ಪಗಿರೋದು, ಉಳ್ಕಾಯಿ ಇಲ್ದೇ ಇರೋದು ಆ ಥರ ನೋಡಿಕೊಂಡು ನೀಟಾಗಿ ತಿಂದರೆ ಒಳ್ಳೆಯದು. ದಿನಕ್ಕೆ ಒಂದು 10ರಿಂದ 12 ತಿಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ಇದ್ರ ಕ್ಲಾರಿಫಿಕೇಷನ್ ಏನಂತ ಹೇಳಿದ್ರೆ, ಈ ಹಣ್ಣು ತಿಂದ ಮೇಲೆ ಮಿಲ್ಕ್ ರಿಲೇಟೆಡ್, ಹಾಲು ಕುಡಿಯೋದು, ತುಪ್ಪ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಸ್ವಲ್ಪ 1-2 ಅವರ್ಸ್ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಮಿಲ್ಕ್ ರಿಲೇಟೆಡ್ ಯಾವುದೇ ಒಂದು ಐಟಮ್ಗಳನ್ನ ಅಥವಾ ಯಾವುದೇ ಒಂದು ಸ್ವೀಟ್ಸ್ಗಳನ್ನ ತಿಂದಲೇ ಇರೋದು ಒಳ್ಳೆಯದು. ಇದಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದರೆ, ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಜೀರ್ಣ ಆಗೋದಕ್ಕೆ ತೊಂದರೆ ಆಗ್ಬೋದೇನೋ ಅನ್ನೋದಕ್ಕೆ ಈ ಒಂದು ಟಿಪ್ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಸಹ ನನ್ನ ಪ್ರೆಗ್ನೆನ್ಸಿಯಲ್ಲಿ ತುಂಬ ಚೆನ್ನಾಗಿ ನೇರಳೆ ಹಣ್ಣು ತಿಂದಿದ್ದೀನಿ, ಕಪ್ಪು ದ್ರಾಕ್ಷಿ ತಿಂದಿದ್ದೀನಿ. ಕೆಲವೊಬ್ಬರೆಲ್ಲ ಮನೆಯಲ್ಲಿ ಅಜ್ಜಿದಿರು ಇರ್ಬೋದು, ಇನ್ನು ಬೇರೆಯವರಿದ್ದರೆ ಈ ಹಣ್ಣುಗಳನ್ನೆಲ್ಲ ಖಂಡಿತ ತಿನ್ನೋದಕ್ಕೆ ಬಿಡೋದಿಲ್ಲ. ಇದೆಲ್ಲ ಶುದ್ಧ ಸುಳ್ಳು. ನೀವು ಯಾವುದೇ ಹಣ್ಣು ತಿಂದ್ರೂ ಲಿಮಿಟಾಗಿ ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ತಿನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಮಕ್ಕಳು ಇನ್ನೂ ಬ್ರೈಟಾಗಿ ಹುಡ್ತವೆ, ಅದರಲ್ಲೂ ವಿಟಮಿನ್ಸ್ಗಳು ಇರ್ತವೆ. ಓಕೆನಾ? ಇವೆಲ್ಲ ತಲೆಯಿಂದ ಫಸ್ಟ್ ತೆಗ್ದಾಕಿ, ಆ ಸೀಸನಲ್ಲಿ ಯಾವುದಿರುತ್ತೋ ಮಗು ಕೊಡೋದಾಗಿರ್ಬೋದು, ಬಾಣತನ ಮುಗಿಯೋಗು ತಿಂದಲೇ ಇದ್ದೇ ಒಳ್ಳೆಯದು. ಬಟ್ ಪ್ರೆಗ್ನೆನ್ಸಿಲಾಗಿರ್ಬೋದು, ಮಕ್ಳಿಗಾಗಿರ್ಬೋದು, ನಾವು 1 ವರ್ಷದೊಳಗಡೆ ನಾವು ಏನು ತಿಂತೀವೋ, ಏನು ಕೊಡ್ತೀವೋ ಮಕ್ಕಳಿಗೆ, ಅದು ಲೈಫ್ ಟೈಮ್ ಕೆಮ್ಮಾಗೋದಾಗಲಿ, ಜ್ವರ ಬರೋದಾಗಲಿ ಯಾವುದೂ ಆಗಲ್ಲ. ಇದು ನನ್ನ ಎಕ್ಸ್ಪೀರಿಯೆನ್ಸ್ ಅನ್ನೋದು. ನೋಡೋಣ ನೆಕ್ಸ್ಟ್ ಮುಂದೆ ಆ ಥರ ವಿಡಿಯೋ ಮಾಡೋದಕ್ಕೆ ನೋಡ್ತೀನಿ, ಮಗು ರಿಲೇಟೆಡು. ಓಕೆನಾ? ಈ ಥರ ಯಾವುದೇ ಒಂದು ನಿಮಗೆ ಮಚ್ಚೆ ಆಗೋದು, ತುಟಿ ಕಪ್ಪಗಾಗೋದು, ನಿಮಗೇನಾನ ಹೆಲ್ತ್ ಇಶ್ಯೂಸ್ ಆಗೋದು ಏನೂ ಇಲ್ಲ. ಲಿಮಿಟಲ್ಲಿ ತೊಗೊಳ್ಳಿ. ಚೆನ್ನಾಗಿರೋದು, ದಪ್ಪ ಇರೋದು ನೋಡಿಕೊಂಡು ತಿಂದರೆ ತುಂಬ ಒಳ್ಳೆಯದು. ಈ ವಿಡಿಯೋ ಪ್ರೆಗ್ನೆನ್ಸಿಗಳಿಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೆ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.